ನಮಸ್ಕಾರ. ಇವತ್ತಿನ ದಿವಸ ಧಾರವಾಡ ಜಿಲ್ಲೆಯ ಶ್ರೀರಾಮ ಸೇನೆಯ ಜಿಲ್ಲಾ ಅಧ್ಯಕ್ಷರಾದಂಥ ಅಣ್ಣಪ್ಪ ದಿವಿಟಿಗೆಯವರು ಬೆಳಗಾವಿ ಜಿಲ್ಲೆಯ ಸವದತ್ತಿಯ ಯಲ್ಲಮ್ಮನ ದೇವಸ್ಥಾನಕ್ಕೆ ಕುಟುಂಬ ಸಮೇತವಾಗಿ ದರ್ಶನಕ್ಕೆ ಅಂತ ಹೇಳಿ ಬಂದಿದ್ದರು. ಅಲ್ಲಿ ದರ್ಶನವನ್ನು ಮುಗಿಸ್ಕೊಂಡು ವಾಪಸ್ ಬರಬೇಕಾದ್ರೆ ಅವರ ಜೊತೆಗೆ ಅವರ 7-8 ತಿಂಗಳದ ಮಗುನೂ ಸಹ ಇತ್ತು. ಹಸುವಿನಿಂದ ಮಗು ಅಳತ್ತಿರಬೇಕಾದ್ರೆ ಆ ಮಗುವಿನ ತಾಯಿ ಆ ಕೂಸಿಗೆ ಅಲ್ಲೇ ಒಂದು ಸ್ವಲ್ಪ ಕೂಡಿಸಿ ಏನೋ ಆಹಾರವನ್ನು ತಿನ್ನಿಸ್ಬೇಕು ಅಂತ ಹೋದಾಗ ಅಲ್ಲಿ ಕರ್ತವ್ಯದಲ್ಲಿದ್ದಂಥ ಒಬ್ಬ ಹೋಮ್ ಗಾರ್ಡ್ ಆ ಒಂದು ಅಮಾನವೀಯವಾಗಿ ಆ ಒಂದು ಕೂಸಿನ ಮೇಲೆ ಕರುಣೆ ಇಲ್ಲಾರ್ದಂತೆ, ರಾಕ್ಷಸರಂತೆ ಅವ್ರ ಮೇಲೆ ಇಲ್ಲಿ ಕುತ್ಕೊಳ್ಬೇಡ್ರಿ, ಇಲ್ಲಿಂದ ಎದ್ದು ಹೋಗ್ರಿ ಅಂಥೇಳಿ ದಬ್ಬಾಳಿಕೆಯನ್ನು ಮಾಡಿದ್ದಾರೆ. ಆವಾಗ ಅವ್ರಿಗೆ ಸ್ವಲ್ಪ ವಾಗ್ವಾದ ಆಗಿದೆ. ಆನಂತರ ಬೇಡ ಇವ್ರ ಜೋಡಿ ಸಹವಾಸ ಅಂಥೇಳಿ ವಾಪಸ್ಸು ಅಡ್ಡಪ್ಪ ಮತ್ತು ಅವರ ಮನೆಯವರು ಆ ಪಾಪವನ್ನು ಕರ್ಕೊಂಡು ಮುಂದ್ಗಡೆ ಹೋಗಿ ಊಟ ಮಾಡಿಸ್ಕೊಂಡು ಕೂತ್ಕೊಂಡಿದ್ದಾರೆ. ಆ ಸಂದರ್ಭದಲ್ಲಿ ಆ ಹೋಮ್ಗಾರ್ಡು ಒಬ್ಬ ಪೊಲೀಸನನ್ನು ಕರ್ಕೊಂಡು ಬಂದಿದ್ದಾರೆ. ಪೊಲೀಸನನ್ನು ಕರ್ಕೊಂಡು ಬಂದು ನಮ್ಮ ಅಣ್ಣಪ್ಪ ಅವರಿಗೆ ಹಿಂದಿನಿಂದ ಬಂದು ಆ ಪೊಲೀಸ ಏನೂ ಮಾತುಕತೆ ಮಾಡಿಲ್ಲ, ಏನು ಘಟನಾವಳಿಗಳಾಗಿದೆ ಕೇಳ್ಕೊಂಡಿಲ್ಲ. ಆದರೆ ತಕ್ಷಣದೊಳಗೆ ಹಿಂದಿಂದ ಬಂದು ರಾಕ್ಷಸರಂತೆ ಅವನು ಪೊಲೀಸ್ ಅನ್ನೋದಕ್ಕೆ ಅನ್ಫಿಟ್ ಅವನು ಹಿಂದ್ಗಡೆಯಿಂದ ಬಂದು ತಲೆಗೆ ಹೊಡೆದಿದ್ದಾನೆ, ಲಾಠಿಯಿಂದ ತಲೆಗೆ ಹೊಡೆದಿದ್ದಾನೆ. ಪರಿಣಾಮ ಈ ಅಣ್ಣಪ್ಪ ಅವರಿಗೆ ತಲೆ ಹೊಡೆದಿದೆ. ಇವತ್ತು ಆಸ್ಪತ್ರೆಗೆ ಅವರನ್ನು ದಾಖಲೆ ಮಾಡಿದ್ದೀವಿ. ಈಗ 5-6 ಹೊಲಿಗೆಗಳು ಬಿದ್ದಿದೆ, ಸ್ಕ್ಯಾನಿಂಗ್ ಆಗಬೇಕು ಅಂತ ಹೇಳಿದ್ದಾರೆ. ಅಂದರೆ ಯಲ್ಲಮ್ಮನ ದೇವಸ್ಥಾನ ಪವಿತ್ರವಾದಂಥ ದೇವಸ್ಥಾನ. ಅಲ್ಲಿ ಹಿಂದೂ ಭಕ್ತರು, ಹಿಂದೂಗಳು ನಾವು ಶ್ರದ್ಧಾಭಕ್ತಿಯಿಂದ ಹೋಗ್ತಿರ್ಬೇಕಾದ್ರೆ ಪೊಲೀಸರು ಗುಂಡಾಗಿರಿ ಮಾಡ್ತಾರೆ. ಅಲ್ಲಿ ಈ ರೀತಿಯಾಗಿ ಹೋದಂಥ ಭಕ್ತರಿಗೆ ಈ ರೀತಿಯಾದಂಥ ಪ್ರಸಾದ ಕೊಡ್ತಾಯಿದ್ರು, ಹೊಡೆತ ಕೊಡ್ತಾಯಿದ್ರು. ಅವ್ರಿಗೆ ಆ ರೀತಿಯಾಗಿ ಬರುವಂಥ ಭಕ್ತರ ಜೊತೆ ನಡ್ಕೊಳ್ಳೋವಂಥ ರೀತಿನ ಇದು. ಏನು ತಪ್ಪಾಗಿದ್ದರೆ ಅದಕ್ಕೆ ಕಾನೂನಾತ್ಮಕವಾಗಿ ಕ್ರಮ ತಗೊಳ್ಬೇಕು ಅನ್ನೋಂಥ ಪರಿಜ್ಞಾನ ಇಲ್ಲ. ಒಂದು ದೇವಸ್ಥಾನದ ಆವರಣದೊಳಗೆ ಗುಂಡಾಗಿರಿ ಮಾಡ್ತೀರಿ, ರೌಡಿಗಿರಿ ಮಾಡ್ತೀರಿ ಪೊಲೀಸರಾಗಿ, ನಾಚಿಕೆ ಬರೋದಿಲ್ಲ ನಿಮಗೆ. ಸೊ ಇಂಥ ಒಂದು ಘಟನೆಯನ್ನು ನಾವು ಭಾಳ ಗಂಭೀರವಾಗಿ ತೊಗೊಂಡಿದ್ದೀವಿ. ಈಗಾಗಲೇ ಆ ಪೊಲೀಸರ ಮೇಲೆ FIR ದಾಖಲೆ ಮಾಡಿದ್ದೀವಿ. ಪೊಲೀಸ್ ಇಲಾಖೆ ಈ ರೀತಿ ಗುಂಡಾವರ್ತನೆ ಮಾಡಿದರೆ ನಿಮ್ಮ ಡ್ರೆಸ್ಸಿನ ಮದ ಸಾಮಾನ್ಯ ಜನರಿಗೆ ಆ ಯಲ್ಲಮ್ಮನ ದೇವಸ್ಥಾನದ ಬರುವಂಥ ಭಕ್ತರ ಮೇಲೆ ನೀವೇನಾದರೂ ತೋರಿಸಿದ್ರೆ ತಕ್ಕ ಉತ್ತರವನ್ನು ಕೊಡ್ತೀವಿ ಅನ್ನುವಂಥದ್ದನ್ನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಜೊತೆಗೆ ನಾಳೆ ದಿವಸ ನಾವೆಲ್ಲ ಇಡೀ ರಾಜ್ಯದಿಂದ ಯೋಚನೆಯನ್ನು ಮಾಡ್ತಾ ಇದ್ದೀವಿ. ನಾಳೆ ಎಲ್ಲರೂ ಸತೆಗೆ ನಾವು ಚರ್ಚೆಯನ್ನು ಮಾಡಿ ಯಲ್ಲಮ್ಮನ ದೇವಸ್ಥಾನದಲ್ಲಿ ನಡೀತಾ ಇರುವಂಥ ಇಂಥ ಗುಂಡಾಗಿರಿಗೆ, ಆ ಯಲ್ಲಮ್ಮನ ದೇವಸ್ಥಾನದಲ್ಲಿ ಭಕ್ತರ ಜೊತೆ ನಡ್ಕೊಳ್ತಾ ಇರುವಂಥ ನಡವಳಿಕೆಗಳಿಗೆ, ಅಲ್ಲಿಯ ವ್ಯವಸ್ಥೆಗಳಿಗೆ ರೋಷ ಹೋಗಿದೆ ಸಮಾಜ ಇವತ್ತು. ಇಂಥ ವ್ಯವಸ್ಥೆಯ ವಿರುದ್ಧವಾಗಿ ನಾವು ನಾಳೆ ದಿವಸ ಎಲ್ಲರೂ ಮೀಟಿಂಗ್ ಮಾಡಿ ಮುಂದೆ ದೊಡ್ಡ ಪ್ರಮಾಣದ ಹೋರಾಟದ ದಿನಾಂಕವನ್ನು ನಾಳೆ ಘೋಷಣೆ ಮಾಡೋದು ಅನ್ನುವಂಥದ್ದು ನಿರ್ಧಾರವನ್ನು ತೊಗೊಂಡಿದ್ದೀವಿ. ನಾಳೆ ಸಂಜೆವರೆಗೂ ಸವದತ್ತಿಯ ಯಲ್ಲಮ್ಮನ ಆ ದೇವಸ್ಥಾನದ ಕಮಿಟಿಯವರು ದನ ಕಾಯ್ತಾ ಇದ್ದಾರೆ. ಇವರು ಆ ವ್ಯವಸ್ಥೆಯೊಳಗೆ ಯಾವ ರೀತಿಯಲ್ಲಿ ಜನರ ಜೊತೆ ವ್ಯವಹಾರ ಮಾಡಬೇಕು, ಭಕ್ತರ ಜೊತೆ. ನಿಮ್ಮ ಅಪ್ಪನ ಮನೆ ಆಸ್ತಿ ಅಲ್ಲ ಅದು, ಇಡೀ ಹಿಂದೂ ಸಮಾಜದ ಆಸ್ತಿ ಅದು. ಅಂಥ ಒಂದು ದೇವಸ್ಥಾನದ ಆವರಣದೊಳಗೆ ಗುಂಡಾಗಿರಿ ಮಾಡ್ತೀರಿ ನೀವು. ಗುಂಡಾಗಿರಿ ಮಾಡೋದಿದ್ದರೆ ಬರೀ ಹೊರಗಡೆ ನೋಡ್ಕೊಳ್ತೀವಿ ನಿಮ್ಮನ್ನು. ಈ ರೀತಿಯಾದಂಥ ಉದ್ದಟತನಕ್ಕೆ ಉತ್ತರ ಹೇಗೆ ಕೊಡಬೇಕು ಅನ್ನೋದು ನಮಗೆ ಗೊತ್ತಿದೆ. ಹೀಗಾಗಿ ಪೊಲೀಸ್ ಇಲಾಖೆಗೆ ಹೇಳ್ತಾ ಇದ್ದೀನಿ, ನಿಮ್ಮ ಅಪ್ಪನ ಆಸ್ತಿ ಅಲ್ಲ ಅದು, ಹಿಂದೂ ಸಮಾಜದ ಆಸ್ತಿ ಅದು. ಬರುವಂಥ ಭಕ್ತರು ನಿಮ್ಮ ಮನೆ ಆಳಲ್ಲ. ಅವರು ಶ್ರದ್ಧಾ ಭಕ್ತಿಯಿಂದ ಬಂದಿರ್ತಾರಲ್ಲಿ, ಅವ್ರ ಜೊತೆಗೆ ಹೇಗೆ ವ್ಯವಹಾರ ಮಾಡಬೇಕು ಅನ್ನೋಂಥ ಕನಿಷ್ಠ ಜ್ಞಾನ ಇಲ್ಲ. ಒಂದು 8-10 ತಿಂಗಳದ ಕೂಸಿಗೆ ಒಂದು ಊಟ ಕುಡ್ಕೊಂಡು ಅಲ್ಲಿ ಊಟ ಮಾಡಿಸ್ತಿರ್ಬೇಕಾದ್ರೆ ಅದಕ್ಕೆ ತಡ್ಕೊಳ್ಳೋವಂಥದ್ದು, ಅದಕ್ಕೆ ಯಾವ ರೀತಿಯಾಗಿ ನೀವು ಪ್ರತಿಕ್ರಿಯೆ ಮಾಡಬೇಕು ಅನ್ನೋಂಥದ್ದಿಲ್ಲ. ಇದನ್ನು ನಾವು ಭಾಳ ಗಂಭೀರವಾಗಿ ತೊಗೊಂಡಿದ್ದೀವಿ. ನಾಳೆ ದಿವಸ ಮುಂದಿನ ಹೋರಾಟದ ಸ್ವರೂಪವನ್ನು, ದಿನಾಂಕವನ್ನು ಘೋಷಣೆಯನ್ನು ಮಾಡೋರಿದ್ದೀವಿ. ಇದಕ್ಕೆ ತಕ್ಕ ಪಾಠವನ್ನು ಕಲಿಸೇ ಕೈ ಬಿಡ್ತೀವಿ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಧನ್ಯವಾದ.